ಇಸ್ರೇಲ್ ಇರಾನ್ ವಾರ್ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ತೈಲಗಳ ಕೊರತೆ ಉಂಟಾಗಿದೆ. ತೈಲದ ಅಭಾವ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಈಗಾಗಲೇ $100 ತಲುಪ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಫ್ಯೂಲ್ ಶಾರ್ಟೇಜ್ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾಸ್ ಅಂದ್ರೆ ಅಡುಗೆಗೆ ಬಳಸುವಂತ ಅನಿಲ ಆಗಿರ್ಬೋದು, ವಾಹನಗಳಿಗೆ ಬಳಸುವಂತ CNG ಅನಿಲ ಆಗಿರ್ಬೋದು, ಅದರ ಕೊರತೆ ಜಾಸ್ತಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಲೀಟರ್ಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾವು ಆಟೋದವರು ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಈಗ ನೋಡಬಹುದು ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಆಟೋಗಳು ಕ್ಯೂ ಹಚ್ಚಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ನಿನ್ನೆವರೆಗೆ 61, 62 ಇತ್ತು ಪ್ರೈಸ್, ಇವತ್ತು 70 ಗಡಿ ದಾಟಿದೆ. ಅಷ್ಟೇ ಅಲ್ಲ, ಎಲ್ಲ ಗ್ಯಾಸ್ ಏಜೆನ್ಸಿಗಳು, ಅದು ಟೋಟಲ್ ಗ್ಯಾಸ್ ಆಗಿರ್ಬೋದು, ಗೋ ಗ್ಯಾಸ್ ಆಗಿರ್ಬೋದು, ಪ್ರೈಮ್ ಫ್ಯೂಲ್ ಆಗಿರ್ಬೋದು, ಈ ರೀತಿ ಆಟೋಗಳಿಗೆ ಪೂರೈಕೆ ಅನಿಲ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೇನಿತ್ತು ಅದೆಲ್ಲವೂ ಕೂಡ ಈಗ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ಸಹಜವಾಗಿ ಏನಂತ ಹೇಳಿದ್ರೆ ಇದು ಆಟೋ ಚಾಲಕರಿಗೆ ಹೊರೆಯಾಗ್ತಾ ಇದೆ. ಏನಾಗಿದೆ ರೇಟ್? ಏನ್ ಸರ್, ನಿನ್ನೆ ಮೊನ್ನೆ 62 ಇದ್ದಿದ್ದು ಈಗ 71 ಚಿಲ್ಲರೆ ಆಗಿದೆಯಾ? ಏನ್ ಮಾಡಿದ್ರಿ ಸರ್? ಪ್ಯಾಸೆಂಜರ್ ಏನು ಕೊಡಂಗಿಲ್ಲ, 10 ರೂಪಾಯಿ ಕೇಳಿದ್ರೆ ಕೊಡಂಗಿಲ್ಲ. ಹೆಂಗ್ ಈಗ ಜೀವನ ಏನ್ ಮಾಡಾಕನು ಬರಂಗಿಲ್ಲ. ಈಗ ಹೇಳಿದ್ರಿ ಯಾರಿಗೆ ಹೇಳ್ಬೇಕು ಸರ್? ಈಗ 62 ರೂಪಾಯಿ ಇದ್ದಿದ್ದು ಮೊನ್ನೆ 2 ದಿವಸನಾಗ 71 ಚಿಲ್ಲರೆ ಆಗಿತ್ತು ಸರ್. ಈಗ ಹೆಂಗ್ರಿ ಪ್ಯಾಸೆಂಜರ್ ಕೇಳಿದ್ರೆ 10-20 ರೂಪಾಯಿ ಕೇಳಿದ್ರೆ ಜಾಸ್ತಿ ಕೊಡಂಗಿಲ್ಲ. ಅಲ್ಲ, ಈ ವಾರ್ ಹಿನ್ನೆಲೆಯಲ್ಲಿ ಆಗಿದೆ? ಇಲ್ಲ ಸರ್, ಈಗ ಜಸ್ಟ್ 4 ದಿವಸ ಆಯ್ತು, 5 ದಿವಸ ಆಯ್ತು, ಇವತ್ತಿಗೆ 5 ದಿವಸ ಯುದ್ಧ ಆಗತ್ತಿದ್ದಲ್ಲಿ ಎಲ್ಲ ಗಾಡಿ ಸ್ಟಾಕ್ ನಿಂತಾವ ಅಂತ ಕೇಳಿದೇವೆ. ಅದು ಯುದ್ಧ ಮುಗಿದ ಮೇಲೆ ಏನೋ ಸ್ವಲ್ಪ ಕಮ್ಮಿ ಮಾಡ್ತೀನಂತ ಎಲ್ಲ ಹೇಳಾಕತ್ತಾರು. ಏನಾಗ್ತೈತಿ ಕೇಳ್ಬೇಕು, ನಮ್ಗೆ ಗೊತ್ತಿಲ್ಲ. ಅದೇ ಅನಿಲದ ಅಭಾವ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಬೆಲೆ ಏರಿಕೆ ಆಗಿರುವಂತದ್ದು. ಇಲ್ಲಿ ಕಂಪನಿಗಳವರು ಕೂಡ ನಿಮ್ಮಲ್ಲಿ ಆಟೋಗಳು ದಿನ ಬಹಳಷ್ಟು ಎಷ್ಟು ಆಟೋ ಬರ್ತವೆ ಇಲ್ಲಿ? ಇಲ್ಲಿ ಸರ್ ಒಂದು 1500 ರಿಂದ 1600 ಆಟೋ ಬರ್ತಾವೆ ಸರ್. ಏನ್ ಕಿರಿಕಿರಿ ಮಾಡ್ತಾರ ರೇಟ್ ಜಾಸ್ತಿ ಆಗಿದ್ದಕ್ಕೆ? ಭಾಳ ಕಿರಿಕಿರಿ ಮಾಡ್ತಾರೆ ಸರ್. ಮೊದಲೇ ಇವಾಗ 1 ವೀಕ್ನಲ್ಲಿ 2000 ಏರೈತಿ ರೇಟ್. ಆಮೇಲೆ 61 ರೂಪಾಯಿ ಇದ್ದಿದ್ದು ಈಗ 71 ರೂಪಾಯಿ ಆಗಿದೆ ರೇಟ್. 10 ರೂಪಾಯಿ ಆಗಿದೆ. ಹಾಂ ಸರ್, 1 ವೀಕ್ನಲ್ಲಿ ಫಸ್ಟ್ 1ನೇ ತಾರೀಕೊಮ್ಮೆ ಏರಿತು, ಆಮೇಲೆ ಇವಾಗ ಒಂದು ಮೇಲೊಮ್ಮೆ 7ನೇ ತಾರೀಕೊಮ್ಮೆ ಏರಿದೆ. ಭಾಳ ಕಿರಿಕಿರಿ ಮಾಡ್ತಾರೆ ಸರ್ ಆಟೋದವರು. ಅವ್ರಿಗೂ ಪ್ರಾಬ್ಲಮ್ ಆಗ್ತದೆ ಸರ್. ಹಾಂ ಸರ್, ಹಾಗಾಗ್ಲೇ ಹೇಳ್ತಾ ಇದ್ದಾರೆ ಗ್ರಾಹಕರಿಗೆ ಜಾಸ್ತಿ ಹೊರೆ ಮಾಡೋಕ್ಕಾಗೋದಿಲ್ಲ. ಏಕಾಏಕಿ ಆಟೋಗಳ ದರ ಜಾಸ್ತಿ ಮಾಡಿದ್ರು ಕೂಡ ಪ್ರಯಾಣಿಕರು ಇಷ್ಟ್ಯಾಕೆ ರೇಟ್ ಜಾಸ್ತಿ ಅಂತ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಗ್ಯಾಸ್ ಹಾಕ್ಸ್ಕೊಳ್ಳಿಕ್ಕೆ ಬರುವಂತ ಆಟೋ ಚಾಲಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅವರ ದಿನದ ದುಡಿಮೆ 200-300 ಇರ್ತಾ ಇತ್ತು, ಅದರಲ್ಲಿ ಪ್ರತಿ ಲೀಟರ್ಗೆ 10 ರೂಪಾಯಿ ಅಂತ ಹೇಳಿದ್ರೆ ಸಹಜವಾಗಿ ಅವ್ರಿಗೆ ಹೊರೆ ಆಗುತ್ತೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಣ್ಣ, ಬನ್ನಿ. ಏನಂತಾರೆ, ಕಸ್ಟಮರ್ ಕೊಡ್ತಾರ ರೇಟ್? ಇಲ್ಲ ಸರ್, ಕಸ್ಟಮರ್ ಕೊಡ್ತಾ ಇಲ್ಲ, ದುಡಿಮೆನಿಲ್ಲ ಸರ್. ಈ ತರ ಇರ್ಸೋದ್ರ ಬಡವ್ರು ಏನ್ ಮಾಡ್ಬೇಕು ಸರ್? ಅಲ್ಲ, ಈಗ ಇರಾನ್ ಮೇಲೆ ಯುದ್ಧ ಆಗ್ತಾ ಇದೆ, ಅದೇ ಒಂದು ಕಾರಣಕ್ಕಾಗಿ ಎಲ್ಲ ತೈಲಗಳ ಬೆಲೆ ಜಾಸ್ತಿ ಆಗ್ತದೆ ಸರ್. ಅವರು ಉಪಯೋಗಕ್ಕೆ ಅವ್ರು ಮಾಡ್ಕೊಂತಾರೆ ಸರ್. ನಮ್ಮಂತ ಬಡವ್ರು ಏನ್ ಮಾಡ್ಬೇಕು ಸರ್? ಯುದ್ಧ ನಿಲ್ಲಿಸಬೇಕು ಅಂತೀರಿ? ಯುದ್ಧ ನಿಲ್ಲಿಸ್ಬೇಕು ಸರ್. ಇಲ್ಲ ನಮಗೇನೋ ಸೌಕರ್ಯ ಮಾಡ್ಕೊಡ್ಬೇಕು. ಅಲ್ಲ, 1 ತಿಂಗಳಿಗೆ 10 ರೂಪಾಯಿ ಏರಿಸಿದ್ರೆ ಏನಕ್ಕೆ ಸರ್ 1 ಲೀಟರ್ಗೆ? ಭಾಳ ಹೆವಿ ಆಕೈತಿ ಸರ್ ಅಮೌಂಟು. ಈಗ ನೋಡ್ರಿ, ಅಲ್ಲ ಸರ್, ಈಗ ತಿಂಗಳಿಗೆ 10 ರೂಪಾಯಿ ಏರಿಸಿದ್ರೆ 1 ಲೀಟರ್ಗೆ 10 ರೂಪಾಯಿ ಆಯಿತು. ದಿನ 4 ಲೀಟರ್ ಹಾಕ್ಸೊಂತೀವಿ ಸರ್ ನಾವು. 40 ರೂಪಾಯಿ ಜಾಸ್ತಿ ಆದ್ರೆ ದುಡಿಮೆ ಎಲ್ಲಿದೆ ಸರ್? ಈಗ ನಾವು ಹೋಗ್ತೀವಿ ಅಂದ್ರೆ ಎಲ್ಲ ಸೀಟ್ ಲೆಕ್ಕನ ಸರ್. ಈಗ ಬಾಡಿಗೆ ಅಂತ ಯಾರು ಬರ್ತಾ ಇಲ್ಲ. 1-2 ಸೀಟಿಗೆ ಬಿಡ ಅಂತಾರೆ, ಹೋಗಿ ಬಿಡಬೇಕು ಸರ್. ಇಲ್ಲಾಂದ್ರೆ ಅವು ಸೀಟ್ ಇಡೋದಕ್ಕ ಸರ್. ಅಲ್ಲೇ ನಮ್ಮ ಟೈಮ್ ಎಷ್ಟು? ಮಂಜುನಾಥ್ ಭಜಂತ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಸಹಜ, ನಾವು ಸೀಟ್ ಲೆಕ್ಕದಾಗ ಪ್ಯಾಸೆಂಜರ್ ಹೊಡಿತೀವಿ, ಇದರಿಂದ ಹೊರೆ ಆಗುತ್ತೆ ಅನ್ನುವಂಥದ್ದು. ಇನ್ನೊಬ್ಬರು ಇದರ ಮಾತನಾಡಿಸ್ತೇನೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಸರ್. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದರೆ ಬಾಡಿಗೆನೂ ಜಾಸ್ತಿ ಆಗಿಲ್ಲ. ಬಾರಿ 10 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡ್ತಾ ಇಲ್ಲ ಪ್ಯಾಸೆಂಜರ್ಗಳಿಗೆ. ನಮ್ಗೆ ಯಾಕೆ ಇದಾಗ್ತೀರಾ, ಅದನ್ನ ನಮ್ಗೆ ಕೇಳ್ತೀರಾ ಅಂತ ಹೇಳ್ತಾರೆ ಸರ್ ಎಲ್ಲ ಪ್ಯಾಸೆಂಜರ್ ಎಲ್ಲ. ಅದೇ ನಮ್ಮ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್, ಅದು ನೀವು ಸಾಲ್ವ್ ಮಾಡ್ಕೋರಿ. ಅದನ್ನ ಬಿಟ್ಟು ನಮ್ಮ ಮೇಲೆ ಅದಕ್ಕೆ ಹೊರೆ ಆಗ್ತಿದ್ದೀರಾ ನೀವು ಅಂತೇಳಿ ಪ್ಯಾಸೆಂಜರ್ ಎಲ್ಲ ಇದು ಮಾಡ್ತಾರೆ. ಈಗ ಏನಾಗಿದೆ, ನಮ್ಮ ದೇಶದಲ್ಲಿ ತೈಲ ಬೇರೆ ದೇಶಗಳಿಂದ ನಾವು ತರಿಸ್ಕೋತೀವಿ. ಇರಾನ್ನಿಂದ ಬರ್ತಾ ಇದೆ, ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ. ಅಲ್ಲಿ ಯುದ್ಧ ನಡೀತಿರೋದ್ರಿಂದ ರೇಟ್ ಜಾಸ್ತಿ ಮಾಡಿದ್ದಾರೆ ಅವರು. ಹೌದು ಸರ್, ಯುದ್ಧ ನಡೆದ್ರೆ ಜಾಸ್ತಿ ಮಾಡಿ ಯುದ್ಧ ನಿಲ್ಲಿಸ್ಬೇಕು ಸರ್. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಇವರೆಲ್ಲ ಇರ್ತಾರಲ್ಲ, MLA MP ಇರ್ತಾರೆ ಸರ್. ಅವ್ರೇನು ಆರಾಮ್ ಇರ್ತಾರೆ ಸರ್, ಅವರೆಲ್ಲ ಬರುತ್ತೆ ಇದು ಮಾಡ್ತಾರೆ. ನಮ್ಮ ಬಡಪಾಯಿಗಳು ಆಟೋದವ್ರು ಬರೋದು 100-200 ರೂಪಾಯಿ ದುಡಿಮೆ ದುಡ್ತೇವೆ, ಅದರಲ್ಲಿ ಬರಲಿಲ್ಲ, ಏನು ಮಾಡ್ಬೇಕು ಸರ್? ಇರಾನ್ ಅಂತೇಳಿ ಸರ್. ಇರಾನ್ ಅವ್ರು ಹೇಳ್ತಾ ಇದ್ರು, ನಿಜ ದಿನದ ದುಡಿಮೆಗೆ ಕುತ್ತು ಬಂದಿದೆ. ಯಾಕಂತ ಹೇಳಿದ್ರೆ ಆಟೋ ಚಾಲಕರು ದಿವಸ 500-1000 ರೂಪಾಯಿ ದುಡಿತಾ ಇದ್ರು, ದಿವಸಕ್ಕೆ 4-5 ಲೀಟರ್ ಗ್ಯಾಸ್ ಅನ್ನು ತುಂಬಿಸ್ಕೊಳ್ತಾ ಇದ್ರು. ಈಗಾಗಲೇ 1 ತಿಂಗಳ ಹಂತರದ ಒಳಗಡೆ ಅಂದ್ರೆ 15 ದಿವಸದ ಹಂತರದಲ್ಲೇ 10 ರೂಪಾಯಿ ಜಾಸ್ತಿ ಆಗಿದೆ. ಇದರಿಂದಾಗಿ ಸಹಜವಾಗಿ CNG ವೆಹಿಕಲ್ಸ್ ಏನು ಅವಲಂಬಿತರಿಗೆ ಹೊರೆಯಾಗಿದೆ. ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ 15,000 ಅಡುಗೆ ಸಿಲಿಂಡರ್ಗಳು ಬೇಕಾಗ್ತದೆ. ಈಗ ಇದುವರೆಗೆ ಶಾರ್ಟೇಜ್ ಆಗಿಲ್ಲ, ಆದರೆ
ಈಗ ಗ್ರಾಹಕರಿಗೆ ಕಂಪನಿಗಳು ಹೇಳ್ತಿರುವಂತ ಮಿತವಾಗಿ ಅಡಿಗೆ ಅನಿಲವನ್ನು ಬಳಸಿ ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಆ ಒಂದು ಬಿಸಿ ಸಿಲಿಂಡರ್ ಕೊರತೆಯ ಬಿಸಿ ಒಂದೆರಡು ದಿನಗಳಲ್ಲಿ ಹೋಟೆಲ್ ಕೂಡ ತಟ್ಟುವಂತ ಸಾಧ್ಯತೆ ಇದೆ. ಈಗಾಗಲೇ ಅಡಿಗೆ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ CNG ಏನಿದೆ ಅದು ವೆಹಿಕಲ್ಗಳಿಗೆ ಹಾಕ್ಸುವಂತ ಗ್ಯಾಸ್ ಕೂಡ ಜಾಸ್ತಿ ಆಗಿರೋದ್ರಿಂದ 2,200 ರೂಪಾಯಿ ಹಾಕ್ಸಿದ್ರೆ 4 ಲೀಟರ್ 27 ಪಾಯಿಂಟ್ ಓಕೆ, ಓಕೆ. ಈಗ 2,200 ರೂಪಾಯಿ ಹಾಕಿದ್ರೆ 350 ಪಾಯಿಂಟ್ ಬರ್ತಾ ಇದೆ. ಗೊತ್ತಾಯ್ತಾ? ಅದೇ ಈಗ ಸಹಜವಾಗಿ ಒಂದು ಲೀಟರ್ಗೆ 10 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಬರಬೇಕಾಗಿರುವಂತಹ ಯೂನಿಟ್ಸ್ ಕಡಿಮೆ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು. ನಿಜ, ಯಾಕೆಂತ ಹೇಳಿದ್ರೆ ಭಜಂತ್ರಿ ಹೇಳಿದಾಗೆ ದುಡಿದ 500-600 ದುಡಿಯುವಂತ ಹಣದಲ್ಲೇ ಕಡಿತ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಇದಕ್ಕೇನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಇಂಧನ ಪೂರೈಕೆ ವಿಚಾರದಲ್ಲಿ ಒಂದು ಕ್ರಮ ಜರುಗಿಸಬೇಕು, ಅನುಕೂಲ ಆಗುವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥ ಡಿಮಾಂಡ್ ಅನ್ನ ಆಟೋ ಗ್ರಾಹಕರು, ಆಟೋ ಚಾಲಕರು, ಜೊತೆಗೆ ಅಡುಗೆ ಅನಿಲ ಬಳಸುವಂತ ಗ್ರಾಹಕರುಗಳು ಹೇಳ್ತಿರುವಂತದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜು ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.